ಚೈತ್ರ ಅವರು ಒಳಗಡೆ ಇದ್ದಾಗ ಒಂದು ಸಣ್ಣ ಸಣ್ಣ ವಿಚಾರವನ್ನು ತುಂಬ ಎಕ್ಸೈಟ್ ಆಗಿ ತಗೊಳ್ತಾರೆ, ವಾದವನ್ನು ಜಾಸ್ತಿ ಮಾಡ್ತಾರೆ ಅಂತ. ಅದು ವಿಷಯ ಇರಲ್ಲ, ವಿನಾಕಾರಣ ವಾದ ಮಾಡ್ತಾರೆ ಅನ್ನೋ ಮಾತು. ನಾನು ಸಾಮಾನ್ಯವಾಗಿ ಯಾವುದನ್ನಾದರೂ ಮಾತಾಡೋದಕ್ಕೆ ನಿಂತರೆ ಸರ್ ಪೂರ್ತಿಯಾಗಿ ವಿವರಿಸ್ತೀನಿ. ನನಗೆ ಆ ಪೂರ್ತಿ ವಿವರಣೆ ಬಹಳ ಮುಖ್ಯ ಆಗುತ್ತೆ. ಅದು ಕೆಲವ್ರಿಗೆ ವಿನಾಕಾರಣ ಅಂತ ಅನ್ನಿಸ್ಬೋದು. ಆದರೆ ಚಿಕ್ಕ ವಿಚಾರಗಳು ಅಲ್ಲಿ ಬಹಳ ದೊಡ್ಡದು. ಯಾವುದೋ ಎಲ್ಲ ಮನೆಯಲ್ಲಿ ಜಿಲೇಬಿ ವಿಚಾರಕ್ಕೆ ಜಗಳ ಮಾಡ್ತಾರೆ ಅನ್ನೋದಾದರೆ, ಬೊಬ್ಬೆ ಬೀಳ್ಬೋದು ಅನ್ನೋದಾದರೆ, ಸೊ ಯಾವುದೋ ನಮ್ಮ ವ್ಯಕ್ತಿತ್ವದ ಬಗ್ಗೆ ನಮ್ಮ ಬಗ್ಗೆ ಯಾರೋ ಮಾತಾಡಿದಾಗ ಅದನ್ನು ಸಹಜವಾಗಿ ನಾವು ಗಂಭೀರವಾಗಿ ತೊಗೊಳ್ಳೇಬೇಕಾಗುತ್ತೆ. ಎದುರುಗಡೆ ಇರೋನಿಗೆ ಅದು ದೊಡ್ಡ ವಿಚಾರ ಆಗದೆ ಇರ್ಬೋದು, ಅದ್ರದ್ದು ನನಗೆ ವೈಯಕ್ತಿಕವಾಗಿ ದೊಡ್ಡ ವಿಚಾರ ಆಗಿಯೇ ಇರುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಮಾತಾಡ್ತೀನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಚೈತ್ರ ಇರುವಷ್ಟು ದಿನಗಳ ಕಾಲ ತುಂಬ ನಿಯತ್ತಾಗಿ ಆಗಿದ್ರು ಅಥವಾ ಎಲ್ಲಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು? ಅದು ತಪ್ಪುಗಳಾಗಿದೆ. ನಿಯತ್ತು ಅಂತ ಬಂದಾಗ ಆಟದಲ್ಲಿ ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ನಾನು ಯಾವತ್ತೂ ಬದಲಾವಣೆ ಮಾಡ್ಕೊಂಡಿಲ್ಲ. ಯಾರ್ದೋ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಹೋಗಿಲ್ಲ, ಯಾರ್ದೋ ಜೊತೆ ಜೋಡಿ ಆಗಬೇಕು ಅಂತ ಹೋಗಲಿಲ್ಲ, ಎಲ್ಲೂ ಗುಂಪು ಕಟ್ಕೊಳ್ಬೇಕು ಅಂತ ಹೋಗಲಿಲ್ಲ, ಅಥವಾ ನನ್ನ ಉಡುಗೆ ತೊಡುಗೆನಲ್ಲಿ ನನ್ನ ವರ್ತನೆಗಳಲ್ಲಿ ಯಾವತ್ತೂ ನಾನು ನನ್ನ ನಂಬಿಕೆಗಳನ್ನು ನನ್ನ ನಿಲುವುಗಳನ್ನು ಯಾವತ್ತೂ ಬದಲಾಯಿಸ್ಕೊಂಡೋಳಲ್ಲ ನಾನು. ಅದರಿಂದ ಪ್ರೋಟೋಕಾಲ್ಗಳ ಬ್ರೇಕ್ ಮಾಡಿರುವಂಥದ್ದು ಮತ್ತೊಂದು ಆ ಥರದ ತಪ್ಪುಗಳು ಎಲ್ಲರೂ ಮಾಡಿದ್ದಾರೆ. ಹಾಗೆ ಸಹಜವಾಗಿ ನಾನು ಮಾಡಿದ್ದೇನೆ. ಮನುಷ್ಯ ಸಹಜ ಗುಣ ಆದಂತ. ಇದ್ದಷ್ಟು ದಿನ ನೀವು ಎಲ್ಲರ ಸ್ಪರ್ಧಿಗಳ ಜೊತೆ ನೋಡಿದಿರಿ, ಅಲ್ಲಿ ನಿಮಗೆ ತುಂಬ ವೈಯಕ್ತಿಕವಾಗಿ ಇವರು ಡ್ರಾಮಾ ಆಡ್ತಾರಂತ ಅನ್ಸಿದ್ದು ಯಾರು? ಬಹುಶಃ ನನಗಂದರೆ ವೈಯಕ್ತಿಕವಾಗಿ ಎಲ್ಲೋ ಒಂಥರ ಗೌತಮಿ ಅವರ ಪಾಸಿಟಿವಿಟಿ ಅನ್ನೋದು ಎಲ್ಲೋ ಒಂದು ಕಡೆ ಸುಳ್ಳು ಅಂತ ಅನ್ಸಿದ್ದಿದೆ ತುಂಬ ಕಡೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಲ್ಲ, ಬೇರೆ ಯಾರು ಅಂತ ಅನಿಸ್ತಾ ಇಲ್ಲ. ಓಕೆ, ನಿಮ್ಮ ಪ್ರಕಾರ ಗೌತಮಿ ಅವರು ತುಂಬ ನಾಟಕೀಯವಾಗಿ ಅಲ್ಲಿ ಗೇಮ್ ಆಡಿದ್ರು. ಅಂದರೆ ನಾಟಕೀಯ ಅನ್ನೋದಕ್ಕಿಂತ ಅವ್ರು ಹೇಳ್ತಿದ್ದ ಮಾತುಗಳಿಗೂ ಅವ್ರು ನಡ್ಕೊಳ್ತಿದ್ದ ರೀತಿಗಳಿಗೆಲ್ಲೋ ವ್ಯತ್ಯಾಸ ಇದೆ ಅಂತ ನಂಗೆ ಭಾಳ ಸಲ ಅನ್ಸಿದೆ. ಅಂದರೆ ಮೋಕ್ಷಿತ ಅವ್ರು ಮಾತಾಡುವಾಗ ಯಾವಾಗಲೂ ಹೇಳ್ತಾ ಇದ್ರು, ಇವ್ರು ಎಲ್ಲರ ಬಗ್ಗೆನೂ 3 ಜನ ಕೂತಿದ್ದಾಗ ತುಂಬ ಮಾತಾಡ್ತಾರೆ, ಬಟ್ ಇಲ್ಲಿ ಮಾತ್ರ ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ನನ್ನ ಎದುರುಗಡೆನೆ ಅವ್ರು ಮಾತಾಡಿರೋದಿದೆ ಅಂತ ಹೇಳಿದ್ದಿದೆ. ಸೊ ಹಾಗೆಲ್ಲ ಕೇಳಿದಾಗ ಇವ್ರು ಕಷಾಯ ಅಂತ ಕೊಡುವಾಗ ನನಗೆ ಮೊದಲು ಕಷಾಯ ಕೊಡ್ತಾರೆ. ಇವ್ರಿಗೆ ವೈಯಕ್ತಿಕವಾಗಿ ಬೇರೆ ಬೇರೆಯವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ದರು, ನಾನು ಅವ್ರ ಜೊತೆ ಅಷ್ಟು ಆತ್ಮೀಯವಾಗಿ ಇಲ್ಲದೆ ಹೋದರೂ ಕೂಡ ಇಲ್ಲದ ತಪ್ಪುಗಳನ್ನು ಹುಡ್ಕೊಂಡ್ಬಂದು ಕಷಾಯ ಕೊಡೋದು ಬಂದಾಗ ನನಗೆ ಕೊಡ್ತಾರೆ. ಕಸದ ಬುಟ್ಟಿಗೆ ಹಾಕ್ಬೇಕಾಗಿ ಬಂದಾಗ ಅವ್ರ ಮನಸ್ಸಲ್ಲಿ ಬೇರೆ ಹೆಸರಿದ್ರು ಕೂಡ ನನಗೆ ಹಾಕ್ತಾರೆ. ಸೊ ಈ ಥರದ್ದೆಲ್ಲ ಬಂದಾಗ ನನಗೆಲ್ಲೋ ಒಂದು ಕಡೆ ನಾಟಕೀಯ ಅಂತ ಅನ್ಸಿದ್ದು. ಒಂದು ಗಾದೆ ಮಾತಿದೆ, ನಗುವಂಥ ಗಂಡಸರನ್ನ ನಂಬಾರ್ದು, ಅಳುವಂಥ ಹೆಂಗಸರನ್ನ ನಂಬಾರ್ದು. ಅಲ್ಲಿ ಪದೇ ಪದೇ ಮಾತಲ್ಲಿ ಒಂದಿಷ್ಟು ಬಂದಾಗ ಎಲ್ಲೋ ಚೈತ್ರ ಅವರು ತುಂಬ ಬೇಸರ ವ್ಯಕ್ತಪಡಿಸಿ ಅಳಕ್ಕೆ ಶುರು ಮಾಡ್ತಾರೆ. ಸೊ ಈ ಮಾತಿಗೆ ನೀವೇನು ಹೇಳ್ತೀರಿ? ನಾನು ಎಲ್ಲರೂ ಅಳ್ತಾ ಇದ್ರಲ್ಲಿ ಅಳು ಅನ್ನೋದು ಮತ್ತು ನಗು ಅನ್ನೋದು ಬಿಗ್ ಬಾಸ್ ಮನೆ ಒಂದು ತೀರಾ ಅವಶ್ಯಕ ಅಂತ ಅನಿಸುವಂಥ ರೀತಿ. ನಾನು ಅಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು ಹೊರ ಪ್ರಪಂಚದಲ್ಲಿ 1000 ಸವಾಲುಗಳನ್ನು ಎದುರಿಸ್ತಾ ಇದ್ರು ಕೂಡ ನನಗಲ್ಲೆಲ್ಲೂ ಇದು ಏನು ನನ್ನವರು ಅನ್ನೋ ಒಂದು ಬೆಂಬಲ ಇರ್ತಿತ್ತು. ನನ್ನ ಕುಟುಂಬ ನನ್ನ ಜೊತೆಗೆ ಇರ್ತಿತ್ತು, ಸ್ನೇಹಿತರು ಇರ್ತಿದ್ರು, ಬೆಂಬಲಿಗರು, ಕಾರ್ಯಕರ್ತರು ಯಾವಾಗಲೂ ನನ್ನ ಜೊತೆಗೆ ನಿಲ್ಲೋರು. ಸೊ ಹಾಗಾಗಿ ಆ ಕಾರಣಕ್ಕೆ ನಂಗೆ ಯಾವತ್ತೂ ಅಳೋ ಅವಕಾಶ ಬರ್ತಿರ್ಲಿಲ್ಲ, ಧೈರ್ಯವಾಗಿ ಎದುರಿಸ್ತಿದ್ದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿತ್ತು, ನನಗೆ ಅನ್ನೋರು ಯಾರೂ ಇರಲಿಲ್ಲ. ಅಲ್ಲಿ ನೀವೇ ಹೇಳಿದಾಗ ಎಲ್ಲರೂ ಒಂದೊಂದು ಜೋಡಿ ಆಗಿದ್ರು, ಒಂದೊಂದು ಟೀಮ್ ಆಗಿದ್ರು, ಗ್ರೂಪ್ ಆಗಿದ್ರು. ನನಗೆ ಮಾತ್ರ ಯಾರ ಜೊತೆಗೂ ಜೋಡಿಯಾಗಿರಲಿಲ್ಲ, ಯಾರ್ದು ಹೆಗಲಿರಲಿಲ್ಲ, ಯಾರದು ನೆರಳಿರಲಿಲ್ಲ, ಯಾರ ಜೊತೆನೂ ಟೀಮ್ ಅಪ್ ಆಗಿರಲಿಲ್ಲ. ಹಾಗಾಗಿ ನನಗೆ ಕಷ್ಟ ಅಂತ ಬಂದಾಗ ಅಲ್ಲಿ ಯಾರೋ ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ, ಅಥವಾ ಇದು ಹೀಗಲ್ಲ ಅಂತ ನನ್ನನ್ನು ಮತ್ತೆ ಹುರಿದುಂಬಿಸೋರು ಯಾರೂ ಇರಲಿಲ್ಲ. ನಾನೇ ಅಳಬೇಕಾಗಿತ್ತು, ನಾನೇ ನನಗೆ ಸಮಾಧಾನ ಮಾಡ್ಕೊಳ್ಬೇಕಾಗಿತ್ತು, ನಾನೇ ಮತ್ತೆ ಎದ್ದು ಬಂದು ನಗಬೇಕಾಗಿತ್ತು. ಸೊ ಹಾಗಿದ್ದಾಗ ಹಂಚಿಕೊಳ್ಳೋದಕ್ಕೆ ಇನ್ನೊಂದು ಮನಸ್ಸು ಇಲ್ಲದೆ ಇದ್ದಾಗ ನೀವು ಅಳದೆ ಇನ್ನೇನು ಮಾಡ್ತೀರಾ? ನಿಮ್ಮ ಕಣ್ಣೀರ ನಿಮಗೆ ಸಂಗಾತಿಯಾಗಿರುತ್ತೆ. ಖುಷಿ ಆಗಲಿ ದುಃಖ ಆಗಲಿ ಅದು ಸಹಜವಾಗಿ ಅದನ್ನು ನಾನು ಮಾಡಿದ್ದೀನಿ. ಬಹುಶಃ ಯಾರೊಬ್ಬರು ನನ್ನ ಜೊತೆಗಲ್ಲಿ ಯಾರೊಬ್ಬರು ಜೋಡಿ ಇದ್ದಿದ್ದರೆ, ಇನ್ಯಾವುದೋ ಒಂದು ಟೀಮು ಅಂತ ನನ್ನ ಜೊತೆಗೆ ಇದ್ದಿದ್ದಿದ್ರೆ, ಬಹುಶಃ ಅವ್ರ ಜೊತೆಗೆ ಅವ್ರು ನನಗೆ ಸಮಾಧಾನ ಮಾಡಿದ್ದಿದ್ರೆ ನಾನು ಬಹುಶಃ ಪದೇ ಪದೇ ಅಳೋವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ವೈಯಕ್ತಿಕವಾಗಿ ಆಡಬೇಕು ಅಂತ ಹೋಗಿದ್ದೆ, ಯಾರು ಹಂಗೂ ಇಲ್ಲದೆ ಆಟ ಆಡಿದ್ದೇನೆ ಅಂದಾಗ, ಸೊ ಆ ಹಂಗಿಲ್ಲದ ಆಟಕ್ಕೆ ನನ್ನ ಕಣ್ಣೀರು ನನಗೆ ಸಂಗಾತಿಯಾಗಿತ್ತು ಅಂತ ನಾನು ಅದನ್ನು ಗರ್ವದಿಂದ ಒಪ್ಕೊಳ್ತೇನೆ ಅಂತ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.